ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಎಲ್ಲ ಶಿಫ್ಟ್ಗಳನ್ನ ಮುಗಿಸಿದ್ವಿ. ಲಾಸ್ಟ್ ಇನ್ನು 2 ಶಿಫ್ಟ್ ಅಷ್ಟೇ ಅದಾವೆ. ಯಾವುದು ಅಂತಂದ್ರೆ ಫೆಬ್ರವರಿ 25, 2025ರಂತಹ ಲಾಸ್ಟ್ 2 ಶಿಫ್ಟ್ಗಳು ಅದಾವೆ. ಈಗ ಶಿಫ್ಟ್ 1 ಮುಗಿಸಿದ್ವಿ. ಶಿಫ್ಟ್ 1 ಈಗ ಮುಗಿಸ್ಕೊಂಡು ಈವ್ನಿಂಗ್ ಕ್ಲಾಸಲ್ಲಿ ಶಿಫ್ಟ್ 3 ಮುಗಿಸ್ಕೊಡ್ಬೇಕು. ಅದೇ ರೀತಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, 100 ಇಂಪಾರ್ಟೆಂಟ್ ಕ್ವಶನ್ ಕೂಡ ತಂದಿದ್ದೀನಿ. ಓಕೆ, ಈ ಶಿಫ್ಟೆಲ್ಲ ಇವತ್ತಿಗೆಲ್ಲ ಕಂಪ್ಲೀಟ್ ಆಗ್ತಾವೆ. ಯಾರು ನೋಡಿಲ್ಲ, ಎಕ್ಸಾಮ್ಸ್ ಇನ್ನೂ ಸರ್ ಸ್ಲಾಟ್ ಬುಕ್ಕಿಂಗ್ ಬಂದಿಲ್ಲ ಅಂಥೇಳಿ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಯಾಕಂತಂದ್ರೆ ಮುಂದೆ ಹೋಗೋ ಚಾನ್ಸ್ ಅದ. ಬಂದ್ರೆ ಇನ್ನು 2 ದಿವಸದಾಗ 3 ದಿವಸದಾಗ ನಿಮ್ಮದು ಸ್ಲಾಟ್ ಬುಕ್ಕಿಂಗ್ ಅಥವಾ ಅಡ್ಮಿಟ್ ಕಾರ್ಡು ನಿಮ್ಮದು ಸಿಟಿ ಪ್ಲೇಸ್ಮೆಂಟ್ದು ಬರ್ಬೋದು. ಇಲ್ಲಪ್ಪ ಅಂತಂದ್ರೆ ಮುಂದೆ ಮಾರ್ಚ್ ಒಳಗೆ ನಡೆಯುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಿಮಗಿನ್ನೂ ಟೈಮ್ ಸಿಕ್ಕಂಗೆ ಆಗುತ್ತೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಓಕೆ, ಡನ್. ನೆಕ್ಸ್ಟ್ ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬೇಡ. ಏನದ ನೋಡಿರಿ, ಫಸ್ಟ್ ಕ್ವಶನು. ಒಬ್ಬ ಮಾರಾಟಗಾರನು 120 ಶರ್ಟ್ಗಳನ್ನು ಪ್ರತಿ ಶರ್ಟಿಗೆ 375ರಂತೆ ಖರೀದಿಸಿ. ಒಂದು ಶರ್ಟಿಗೆ ಎಷ್ಟು ತೊಗೊಂಡ್ರಿ? 375ರಂತೆ ತೊಗೊಂಡು ಫಸ್ಟಿಗೆ. ಆಮೇಲೆ ಏನು ಮಾಡ್ಯಾನ, 48,600 ರೂಪಾಯಿ ಮಾರ್ಯಾನ ಟೋಟಲ್ ಎಲ್ಲ ಸೇರಿ. ಹಂಗಾದ್ರೆ ಲಾಭ ನಷ್ಟ ಎಷ್ಟು ನೋಡಿ. ಟೋಟಲ್ ಆಗಿ 48,600 ಮಾಡ್ಯಾನ. ಎಷ್ಟು ಶರ್ಟು? 120. ಅಂದರೆ ಎಷ್ಟಕ್ಕೆ ಮಾರ್ಯಾನ? ಒಂದಕ್ಕೆ ಅಂದ್ರೆ 12 ಒಂದಲೇ 12 ನಾಲ್ಕಲೇ 48, 12 12 60 ಅಂದ್ರೆ 405. ಇಲ್ಲಿ ಏನದ ರೀ, 375ಕ್ಕೆ ಫಸ್ಟಿಗೆ ತೊಗೊಂಡ. ಇದು 405ಕ್ಕೆ ಮಾರ್ಯಾನ. ಡಿಫ್ರೆನ್ಸ್ ಏನದ ರೀ? ಇಲ್ಲ, ಇದನ್ನು ಸಿಂಪ್ಲಿಫೈ ಮಾಡ್ಕೊರಿ. ಡಿವಿಸಿಬಲ್ ಬೈ 15 ಮಾಡ್ಕೊರಿ. ಇದು ಎಷ್ಟು ಬಂತು? 15 2 30, ಆಮೇಲೆ 15 5. ಓಕೆ, ನೆಕ್ಸ್ಟ್ 15 2 15 7. ಡಿಫ್ರೆನ್ಸ್ ಎಷ್ಟದ ರೀ? 2 ಅದ. ಹೌದಾ? ಎಷ್ಟಕ್ಕೆ? 25ಕ್ಕೆ 2 ಹೆಚ್ಚಾಗೈತಿ. ಅಂದ್ರೆ 100ಕ್ಕೆ ಎಷ್ಟು? 25 ಒಂದಲೇ 25 ನಾಲ್ಕಲೇ ಅಂದರೆ ಎಷ್ಟು? 8%. ಎಷ್ಟು? 8% ಅವನಿಗೆ ಏನಾಗೈತೆ ರೀ? ಲಾಭ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ಸೆಕೆಂಡ್ ಕ್ವಶನ್. ಮುಕುಂದ್, ಸಚಿನ್ ಮತ್ತು ಚೇತನ್ ಅವರಿಗೆ 2 ಮೊಮ್ಮಕ್ಕಳದಾರ. ಮುಕುಂದ್ಗೆ 2 ಮೊಮ್ಮಕ್ಕಳದಾರ. 13 ವರ್ಷದ ಮುಕುಂದ್ಗೆ ಸಂಪಾದನೆ ಸ್ವಲ್ಪ ಹಣವನ್ನು ಕೊಟ್ಟು 14 ವರ್ಷದ ಚೇತನ್ಗೆ ಉಳಿದ ಹಣವನ್ನು ಕೊಡ್ತಾರೆ. ಚೇತನ್ ಮತ್ತು ಸಚಿನ್ 23 ವರ್ಷಗಳ ವಯಸ್ಸಾದ ನಂತರ ಮಾತ್ರ ಹಣವನ್ನು ಪಡೆದರೆ ಅಲ್ಲಿವರೆಗೂ ಏನು ಮಾಡ್ತಾರೆ? 10% ಬಡ್ಡಿ ದರದಂಗೆ ಬ್ಯಾಂಕ್ ಒಳಗೆ ಇಡ್ತಾರೆ. ಲಾಸ್ಟಿಗೆ ಅವ್ರ ಇರುವಂಥ ಒಟ್ಟು ಮೊತ್ತ 25,200. ಚೇತನ್ ಅವರಿಗೆ ಆರಂಭದಲ್ಲಿ ಕೊಟ್ಟಂತಹ ಹಣ ಎಷ್ಟು? ಓಕೆ, ಹಿಂದ್ಗಡೆ ಎಲ್ಲ ಮಾಡಿರಿ. ಪರ್ಸೆಂಟೇಜ್ ಇದ್ದದ್ದನ್ನು ನಾವು ಭಿನ್ನರಾಶಿ ಒಳಗೆ ಬರೀತೀವಿ. ಅಂದ್ರೆ 10ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 11 ಆಗೈತೆ. ಇದು 11 ಮೊದಲಿಗೆ ಕೊಟ್ಟದ್ದು, 10 ಆಮೇಲೆ ಕೊಟ್ಟದ್ದು. 11 10 ಅಂದ್ರೆ 21. 21 ಅನ್ನೋಣ ಅವ್ರ ಕಡೆ ಇರುವಂತಹ ಒಟ್ಟು ಮೊತ್ತ 25,200. ಅಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ ಅಂತಂದ್ರೆ 1200 ಇಂಟು ಮಾಡ್ಯಾರ. ಓಕೆ, ಎಷ್ಟು? 1200. ಅದೇ ರೀತಿ ಅವರು ಹನ್ನೊಂದವರಿಗೆ ಮೊದಲು ಕೊಟ್ಟಂತಹ ಆರಂಭದಲ್ಲಿ ಕೊಟ್ಟಿದ್ದಂದ್ರೆ 11 ಇಂಟು 12 ಮಾಡಿದರೆ 13,200 ರೂಪಾಯಿಗಳು ಅವರಿಗೆ ಕೊಟ್ಟಿದ್ದರು. ಓಕೆ, ಡನ್. ಥರ್ಡ್ ಕ್ವಶನ್ ನೋಡಿರಿ, ಸರಾಸರಿ ಮೇಲದ 3 ಜನರ ಸರಾಸರಿ. ಯಾರು? ಅಕ್ಷಯ್, ಅತುಲ್, ಭವನ್ ಅವರು 46. ಅದೇ ರೀತಿ ಅಕ್ಷಯ್, ಅತುಲ್ ಮತ್ತು ಅತುಲ್ ಭವನ್ ಅಂದರೆ ಅತುಲ್ 2 ಸಲ ತೊಗೊಂಡಾರೆ ಇಲ್ಲಿ, ಅಂದರೆ ಲಾಸ್ಟಿಗೆ ಒಂದೇ ಕೇಳಿರ್ತಾರೆ. ಇವರಿಬ್ಬರು ಅತುಲ್ ಅವರ ಸರಾಸರಿ ವಯಸ್ಸು ಅಥವಾ ಅವರ ವಯಸ್ಸು ಎಷ್ಟು ಅಂದಾಗ ಈ 46 ಮತ್ತು 39 ಕೂಡಿಸ್ರಿ ಎಷ್ಟಾಯಿತು? 70 85 ಆಯಿತು. 85 ಇಂಟು 2 ಅಂದರೆ ಎವರೇಜ್ ಇಬ್ಬರಿಬ್ಬರದವ. ಲಾಸ್ಟಿಗೆ 4 ಜನದೊಳಗೆ ಇಲ್ಲಿ 3 ಜನ ತೆಗೆದುಬಿಡ್ರಿ. 46 ಇಂಟು 3 ಇಂಟು ಮಾಡಿ ಎಷ್ಟು ಬಂತು ನೋಡಿರಿ. 45 ಇಂಟು 2 ಅಂದರೆ 170 ಮೈನಸ್ 138 ಅಂತಂದ್ರೆ 32. ಅದು ಅತುಲ್ ಅವರ ತೂಕ ಆಗಿರುತ್ತೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಇಲ್ಲಿ 7 ಮೈನಸ್ 4 ಅಂದರೆ ಎಷ್ಟಾಯಿತು? 3 ಆಯಿತು. 2 ಮೂರಲೆ 6, 6 ಮೂರಲೆ 18 ಅಂದರೆ ಪ್ಲಸ್ 18 ಮೈನಸ್ 18 0 ಆಯಿತು. 0 ಇಂಟು ಎನಿಥಿಂಗ್ ಅಂದರೆ ಇಲ್ಲಿವರೆಗೂ ಎಲ್ಲ ಹೋಲ್ 0 ಆಯಿತು. ಉಳಿದದ್ದೆಷ್ಟು? 66
2 ಇಂಟು 10 ಅಂದರೆ 20 ಅಂದ್ರೆ 46 ನಮ್ಮದು ಉಳಿತು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ವರೆಗೂ ವಿಡಿಯೋ ನೋಡಿರಿ, ಅದಕ್ಕೆ ಹೇಳೋದು ಇಂಪಾರ್ಟೆಂಟ್ ಅದಾವ ಅಂತೇಳಿ. ಓಕೆ ನೋಡಿ, ಒಬ್ಬ ವ್ಯಕ್ತಿ 6 ಗಂಟೆಗಳಲ್ಲಿ 60 ಕಿಲೋಮೀಟರ್ ಕ್ರಮಿಸಲು ಯೋಜಿಸುತ್ತಾನೆ. ಪ್ರಯಾಣದ ಒಂದು ಭಾಗವನ್ನು ಕಾಲ್ನಡಿಗೆಯಲ್ಲಿ, ಉಳಿದ ಭಾಗವನ್ನು ಸೈಕಲ್ನಲ್ಲಿ ಕ್ರಮಿಸುತ್ತಾನೆ. ಅವನ ನಡಿಗೆಗೆ ವೇಗದ 6 ಕಿಲೋಮೀಟರ್ ಮತ್ತು ಅವನ ಸೈಕ್ಲಿಂಗ್ ವೇಗದ 12 ಕಿಲೋಮೀಟರ್. ಅವನು ಕಾಲ್ನಡಿಗೆಯಲ್ಲಿ ಎಷ್ಟು ದೂರವನ್ನು ಕ್ರಮಿಸಿದೆ? ಈಗ ನೋಡಿ, 6 ಕಿಲೋಮೀಟರ್ದಂಗೆ, ಹೌದಾ, 6 ಕಿಲೋಮೀಟರ್ದಂಗೆ ಅವ ಎಷ್ಟು ಗಂಟೆ ಹೋಗ್ಯಾನ ರೀ? 6 ಗಂಟೆ ಹೋಗ್ಯಾನ, ಹೌದಿಲ್ಲ? ಅಂದಾಗ 6 ಇಂಟು 6 ಅಂತಂದ್ರೆ ಎಷ್ಟಾಯಿತು? 6 ಇಂಟು 6 ಅಂದರೆ ಎಷ್ಟಾಯಿತು? 6 ಇಂಟು 6 ಅಂದರೆ ಎಷ್ಟಾಯಿತು? 36. ಅದೇ ರೀತಿ ಇನ್ನೊಂದು 12 ಕಿಲೋಮೀಟ್ರ್ ದೂರವನ್ನು 6 ಗಂಟೆ ಹೋಗ್ಯಾನಂದ್ರೆ ಅದೆಷ್ಟಾಯಿತು? 6 ಇಂಟು 12 ಅಂದರೆ 12 ಆಗಲೇ ಎಷ್ಟು? 72 ಅಂತಂದಾಗ ನಮಗೀಗ 2 ನಂಬರ್ ಸಿಕ್ತು. ಏನು? ಒಂದು 36, ಇನ್ನೊಂದು 72. ಆಮೇಲೆ ಇವ್ರದ್ದು ಎವರೇಜ್ ಎಷ್ಟು ಅದ ರೀ? 60 ಕಿಲೋಮೀಟ್ರ್ ಟೋಟಲ್. ನಮ್ಮದು 60 ಕಿಲೋಮೀಟ್ರ್ ಟೋಟಲ್ ಅಂದಾಗ ಇದರೊಳಗೆ ಮೈನಸ್ ಮಾಡಿದ್ರೆ ಎಷ್ಟು ಬಂತಿಲ್ಲ? 24. ಇದರ ಮೈನಸ್ ಮಾಡಿದರೆ ಎಷ್ಟು ಬಂತು? 12. ಅಂದ್ರೆ 1:2 ರೇಷಿಯೋ ಬಂತು ನನಗೆ. ಅಂದ್ರೆ 1:2 ಅಂತಂದ್ರೆ ಟೋಟಲ್ ಸೇರಿದರೆ ಎಷ್ಟಾಯಿತು? 3. ಹೌದಾ? ಟೋಟಲ್ ಸೇರಿದರೆ ಎಷ್ಟಾಯಿತು? 3 ಅಂದ್ರೆ 6 ಗಂಟೆ. ಅದೇ ರೀತಿ 1 ಅಂದರೆ ಎಷ್ಟು? 2 ಅಂದ್ರೆ 6 ಗಂಟೆಗಳ ಕಾಲ 2 ತಾಸು ಅಂದರೆ ಎಷ್ಟಾಯಿತು? 6 ಇಂಟು 2 ಅಂತಂದರೆ ಎಷ್ಟಾಯಿತು? 12 ಕಿಲೋಮೀಟರ್ಗಳು ಅವನು ಹೋಗ್ಯಾನ ಅಂತಂದ್ರೆ. ಅಂದ್ರೆ 2 ಅಂತ ಬಂದತ್ತೆ ಈಗ ನಮಗೆ, ಹೌದಾ? ಇದು 2 ಅಂತ ಬಂದೈತಿ. 6 ಗಂಟೆಗಳ ಕಾಲ ಹೋಗ್ಯಾನಲ್ಲ, 6 ಇಂಟು 2 ಅಂತಂದ್ರೆ ಎಷ್ಟು ಬಂತು? 12 ಕಿಲೋಮೀಟರ್ಗಳು ಅವನು ಕಾಲ್ನಡಿಗೆಯಲ್ಲಿ ಹೋಗಿರ್ತಾನೆ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತಾ, ಗೊತ್ತಿರಬೇಕು. ಓಕೆ ಡನ್. 2 ರೈಲುಗಳು 140 ಮತ್ತು 80 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ವಿರುದ್ಧ ದಿಕ್ಕಿನಲ್ಲಿ ಅಂತಂದಾಗ ವೇಗಗಳನ್ನು ನಾವೇನು ಮಾಡ್ತೀವಿ? ಕೂಡಿಸ್ತೀವಿ. ಹಾಗಾದ್ರೆ ಒಂದು ರೈಲಿನ ಉದ್ದ 340, ಇನ್ನೊಂದು ರೈಲಿನ ಉದ್ದ ಕನ್ನಡಿ ಅಂತಂದಾರೆ ಅವರು. ಅದೇ ಟೈಮ್ ಕೂಡ 11 ಸೆಕೆಂಡ್ ಅಂತ ಕೊಟ್ಟಾರೆ. ನೋಡಿ, ಒಂದು ರೈಲಿನ ಉದ್ದ ಎಷ್ಟದ ರೀ? 340. ಇನ್ನೊಂದು ರೈಲಿಗೆ ಗೊತ್ತಿಲ್ಲ. ಆಮೇಲೆ ವೇಗಗಳನ್ನು 2 ಕೂಡಿಸ್ತೀವಿ. ವಿರುದ್ಧ ದಿಕ್ಕು ಅಂತಂದ್ರೆ ಕೂಡಿಸ್ತೀವಿ. 220 ಇಂಟು 5/18 ಇಂಟು 11. ಓಕೆ, ಈಗ ನಾವು ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ? 2 9ರಲ್ಲೇ 18, 2 11ರಲ್ಲೇ 22, 0. ಓಕೆ, ಆಮೇಲೆ ಎಲ್ಲ ಮಲ್ಟಿಫಿಕೇಷನ್ ಮಾಡ್ಕೊರಿ. 6050 ಡಿವೈಡೆಡ್ ಬೈ 9 ಬಂತಂದ್ರೆ ನಮಗೆ ಉಳಿ ಎಷ್ಟು ಬಂತು ರೀ? 9 6 54, 9 7 9 2.22. ಅದೇ ರೀತಿ ನಾವಿಲ್ಲಿ ಏನದಲ್ಲ, ಇಲ್ಲಿ ಎಕ್ಸ್ ಸ್ಟೇಟ್ ಒಂದು, ಈ ಕಡೆ 340 ಇದರೊಳಗೆ ಮೈನಸ್ ಮಾಡಿದ್ರಿ. ನಮಗೆ ಓದೋದು ಎಷ್ಟು ಬಂತು ರೀ? ಅದು ಇನ್ನೊಂದು ರೈಲಿನ ಉದ್ದವಾಗಿರುತ್ತೆ. 332.22 ಕಿಲೋಮೀಟರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟ್ 7ನೇದು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 12 1 12 5 -5 -9, ಈ ಕಡೆ -7 28. ಓಕೆ, ಟೋಟಲ್ ಎಲ್ಲ ಮೈನಸ್ ಆಗದವ, ಆ್ಯಡ್ ಮಾಡಿಬಿಟ್ರಿ. ಸಾರಿ, -42 ಎಷ್ಟು ಬಂತು? -42. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟ್ 8ನೇ ಪ್ರಶ್ನೆ. ಪೆಟ್ರೋಲ್ನ ಬೆಲೆ 40ರಷ್ಟು ಹೆಚ್ಚಾದರೆ ಅದರ ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಬೇಕು ಅಂದರೆ ಖರ್ಚು 12ರಷ್ಟು ಆದಾಗ ಅಂತಾರೆ. ಓಕೆ, ಫಸ್ಟಿಗೆ ನಮ್ಮದು 100 ಇರುತ್ತೆ. ಎಷ್ಟಿರುತ್ತೆ ರೀ? 100 ಇರುತ್ತೆ. ಅದೆಷ್ಟಕ್ಕೆ 140. ಆಮೇಲೆ ಏನು ಹೇಳ್ಯಾರ? ಅದು ಒಂದು ವೇಳೆ 112ಕ್ಕೆ ಬಂತಂದ್ರೆ ಎಷ್ಟು ಡಿಫ್ರೆನ್ಸ್ ಎಷ್ಟದ ರೀ ಇವ್ರದ್ದು? 140 112 ಅಂದ್ರೆ ಡಿಫ್ರೆನ್ಸು 28 ಅದ, ಹೌದಾ? ಅಂದ್ರೆ 140ಕ್ಕೆ 28 ಡಿಫ್ರೆನ್ಸ್ ಅದ. ಅಂದ್ರೆ 100ಕ್ಕೆ ಎಷ್ಟು? ಈ 0 ಈ 0 14 1 14 2 ಅಂತಂದಾಗ 2 × 10 ಅಂತಂದ್ರೆ 20% ನಾವು ಕಡಿಮೆ ಮಾಡಬೇಕು. ಆಪ್ಷನ್ ನಂಬರ್
ಡಿ ಈಸ್ ರೈಟ್. ನೆಕ್ಸ್ಟು 9ನೇ ಪ್ರಶ್ನೆ, 711 ಮತ್ತು 1000 ನೋಡಿ, 711 ಮತ್ತು 1040 ಭಾಗಿಸಿದಾಗ ಕ್ರಮವಾಗಿ 48 ಮತ್ತು 20 ಶೇಷಗಳಾಗಿ ಬಿಡುವಂಥವು ಅತಿ ದೊಡ್ಡ ಸಂಖ್ಯೆ ಯಾವುದು? ಅಲ್ಲಿ ಶೇಷಗಳನ್ನು ಮೈನಸ್ ತೆಗೆದು ಬಿಡ್ರಿ. ಎಷ್ಟು ಬಂತಿಲ್ಲಿ? 663. ಇದನ್ನು 1020 ಬಂತು. ಈಗ ನಾ ಇದನ್ನು ಸಪ್ರೇಟ್ ಮಾಡ್ತೀನಿ. ಎಷ್ಟರಲ್ಲಿ? 17ರಲ್ಲಿ ಹೊಡಿತೀನಿ. 17 39 ಮಾಡಿದ್ರೆ ಇದು ಬರುತ್ತೆ ನನಗೆ, ಹೌದಾ? ಅಂದಾಗ ಇಲ್ಲಿ 17ರಲ್ಲಿ ಯಾವ್ದು ಭಾಗ ಹೋಗುತ್ತೆ ರೀ? 17 ಮೂರಲೆ 51. ಅಂದ್ರೆ ನಮ್ಮದು ಆನ್ಸರ್ ಎಷ್ಟು? 51 ಫೈನಲ್ ಆಗಿ ಇಷ್ಟೇ ಇರುತ್ತೆ. ಓಕೆ, 10ನೆಯ ಪ್ರಶ್ನೆಯನ್ನು ನೋಡಿರಿ. ಅಶೋಕ್ ಬಳಿ 1612 ರೂಪಾಯಿ ಅದಾವ. ಅವನ ಮಕ್ಕಳಾದ ರಾಜ್ ಮತ್ತು ವರುಣ್ಗೆ ಹಂಚಿಕೆ ಮಾಡಿ 8% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದ ನಂತರ ಕೊನೆಯಲ್ಲಿ ಒಂದೇ ಮೊತ್ತ ಪಡೆದ ಅಶೋಕ್ ಅವರು ರಾಜ್ಗೆ ನೀಡಿದಂತಹ ಮೊತ್ತವೆಷ್ಟು? 8% ಅಂತಂದಾಗ ಎಷ್ಟಾಯಿತು? 2/25 ಆಯಿತು. ಅಂತಂದಾಗ 25ಕ್ಕೆ 2 ಹೆಚ್ಚಾಗೈತಂದ್ರೆ 27ಕ್ಕೆ ಆಗೈತಂದ್ರೆ 25 + 27 ಅಂತಂದ್ರೆ 52 ಅಂತ. 52 ಅಂತಂದ್ರೆ 1612 ಅನ್ನ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ? 31 ಇಂಟು ಮಾಡ್ಯಾರ. ಅದೇ ರೀತಿ ರಾಜ್ ಅವರಿಗೆ ಕೊಟ್ಟಂತಹ ಹಣ ಅಂತಂದ್ರೆ 27 ಇಂಟು 31 ಮಾಡಿದ್ರೆ 837 ನಮ್ಮದು ಫೈನಲ್ ಆನ್ಸರ್. ನೆಕ್ಸ್ಟು 11ನೇ ಪ್ರಶ್ನೆ, 12 ಸೆಂಟಿಮೀಟರ್ 14 ಸೆಂಟಿಮೀಟರ್ 8 ಸೆಂಟಿಮೀಟರ್ ಅಳತೆಯುಳ್ಳ ಪೆಟ್ಟಿಗೆಯನ್ನು ಮಾಡಲು ಬೇಕಾದ ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ ಅಂತಂದಾಗ ಇದೊಂದು ಆಯತಾಕಾರ. ಓಕೆ, ಕಾರ್ಡ್ಬೋರ್ಡ್ ಅಂದರೆ ಯಾವುದು? ರೆಕ್ಟ್ಯಾಂಗಲ್ ಇರುತ್ತಲ್ಲ, ಅದರ ವಿಸ್ತೀರ್ಣ ಅಂತಂದಾಗ ಏನು ಮಾಡ್ತೀರಿ? 2 ಇಂಟು L ಇಂಟು ಬಿ ಇಂಟು H ಪ್ಲಸ್ H ಇಂಟು L. ಓಕೆ, ಈಗ ಎಲ್ಲ ವ್ಯಾಲ್ಯೂಸನ್ನು ಹಾಕಿರಿ. L ಏನದ ರೀ? ಲೆಂತು 12 ಅದ, B 14 ಅದ. ಓಕೆ, ಪ್ಲಸ್ B 14 ಅದ, H 8 ಅದ. ಓಕೆ, ಪ್ಲಸ್ 8 H ಅದ, L 12 ಅದ. ಓಕೆ, ಈಗ ನೋಡಿರಿ ಇವನ್ನೆಲ್ಲ ಇಂಟು ಮಾಡಿರಿ. ಎಷ್ಟು ಬಂತು? 2 ಇಂಟು 168 ಆಮೇಲೆ 112 ಪ್ಲಸ್ 12 96. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 376 ಬಂತು. ಇಂಟು 2 ಅಂತಂದಾಗ ನಮ್ದು ಎಷ್ಟು ಬಂತು? 752. ಏನು ಬಂತು ರೀ? ಸೆಂಟಿಮೀಟರ್ ಸ್ಕ್ವೇರ್. 752. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಡನ್. 12ನೇದು ನೋಡಿ, 4% ಅಂದಾಗ 4 ಮೂರಲೆ 12 1 0. ಆ ಕಡೆ ಪರ್ಸೆಂಟ್ ಹಿಡಿದು 2 0 ಬಂದರೆ 3000. ಆಪ್ಷನ್ ನಂಬರ್ ಎ ಇಸ್ ರೈಟ್. 3ನೇ ಪ್ರಶ್ನೆಯನ್ನು ನೋಡ್ರಿ, ಏನೇನು ಕೊಟ್ಟಾರ? ಒಂದು ತರಗತಿ ಒಳಗೆ ಎಷ್ಟು ನೋಡ್ರಿ, 30 45 ಮತ್ತು 50 ಎಷ್ಟು? 30 45 ಮತ್ತು 50 ವಿದ್ಯಾರ್ಥಿಗಳನ್ನು ಹೊಂದಿರುವ 30 45 ಅದೇ ರೀತಿ 50 ವಿದ್ಯಾರ್ಥಿಗಳನ್ನು ಹೊಂದಿರುವ ಇವನ್ನ ಸಿಂಪ್ಲಿಫೈ ಬೇಕಾದ್ರೆ ಮಾಡ್ಕೊಂಡು ನೀವು ಎಷ್ಟರಲ್ಲಿ? 5 6 30, 5 9 5 10. ಓಕೆ, ಆಮೇಲೆ ಏನು ಯಾರು ಎಷ್ಟೆಷ್ಟು ವಿದ್ಯಾರ್ಥಿಗಳದ ಸರಾಸರಿ ಅಂಕಗಳು 80, ಅದೇ ರೀತಿ 75, ಅದೇ ರೀತಿ 90 ಅಂಕಗಳಾಗಿದ್ದರೆ ಎಲ್ಲ ಸರಾಸರಿ ಎಷ್ಟು? ಎಲ್ಲ ವಿದ್ಯಾರ್ಥಿಗಳು ಅಂತಂದಾಗ ಮಲ್ಟಿಫಿಕೇಷನ್ ಮಾಡಿರಿ. ಈಗ ನೋಡಿರಿ 6 9 20 10 ಅಂದರೆ ಟೋಟಲ್ 25 ಬಂತು. ಅದೇ ರೀತಿ 8 ಮೂಲೆ ಎಷ್ಟು? 24 2 40, ಇದು 675, ಅದೇ ರೀತಿ ಇದು 900. ಎಲ್ಲ ಸೇರಿಸಿದ್ರೆ ಎಷ್ಟು ಬಂತು? 2055. ಈಗ ನಾನು ಸರಾಸರಿ 2055 ಡಿವೈಡೆಡ್ ಬೈ 25 ಅಂತಂದಾಗ 25 8 200, ಹೌದಾ? ಆಮೇಲೆ 25 2ರಲ್ಲಿ 50 ಪಾಯಿಂಟ್ ಕೊಟ್ಟು ಮತ್ತು 25 2ರಲ್ಲಿ 50, 82.2 ನಮ್ಮದು ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇಷ್ಟು ಅನುಪಾತಗಳು 12 ಅನುಪಾತ 13, 7 ಅನುಪಾತ 8, 9 10 5 6 ಇವುಗಳಲ್ಲಿ 0.9ಕ್ಕಿಂತ ದೊಡ್ಡದು 0.95ಕ್ಕಿಂತ ಚಿಕ್ಕದು ಯಾವುದದ ಅಂತ ಕೇಳ್ಯಾರ. ಈಗ ಅನುಪಾತದಲ್ಲಿ ಕೊಟ್ಟಂಥದ್ದು ನಾನು ಭಿನ್ನ ರಾಶಿ ಒಳಗೆ ಬರಿಬೋದು. 12 ಡಿವೈಡೆಡ್ ಬೈ 13, 7 ಡಿವೈಡೆಡ್ ಬೈ 8, 9 ಡಿವೈಡೆಡ್ ಬೈ 10,
5 ಡಿವೈಡೆಡ್ ಬೈ 6. ಈಗ 12 ಡಿವೈಡೆಡ್ ಬೈ 13 ನಾ ಮಾಡಿದರೆ ಎಷ್ಟು ಬಂತು? 13 ಹೋಗಂಗಿಲ್ಲ, ಪಾಯಿಂಟ್ ಕೊಟ್ಟು 0 ತೊಗೊತೀರಿ, ಹೌದಾ? ಅಂದರೆ 92 ಬಂತು. 0.92 ಇದು 0.87, ಇದು 0.9, ಆಮೇಲೆ ಇದು 0.83. ಅವ್ರೇನು ಕೇಳ್ಯಾರ? 0.9ಕ್ಕಿಂತ ದೊಡ್ಡದು ನೋಡಿರಿ, 0.9ಕ್ಕಿಂತ ದೊಡ್ಡದಿರಬೇಕು. ಅದೇ ರೀತಿ 0.9ಕ್ಕಿಂತನೂ ಏನಿರಬೇಕು? ಚಿಕ್ಕದಿರಬೇಕು. 0.95ಕ್ಕಿಂತ ಚಿಕ್ಕದಿರಬೇಕು. ಅಂದರೆ ಇಲ್ಲಿ ಬರುವಂತಹ ವ್ಯಾಲ್ಯೂ ಯಾವುದು? 0.92 ಅಂದರೆ 12:13 ಇವುಗಳಲ್ಲಿ ಅದು ಕೇಳಿದಂಥ ವ್ಯಾಲ್ಯೂ ಆಗಿದೆ. ಓಕೆ, ಡನ್. 15ನೇ ಪ್ರಶ್ನೆ. ಮಂದನ್ ಕ್ಯಾಲ್ಕುಲೇಟರ್ನ ಖರೀದಿಸಿ ಅದನ್ನು ಕೇತನ್ಗೆ 5% ಲಾಭಕ್ಕೆ ಮಾರ್ತಾನೆ, ತುಷಾರಿಗೆ 25% ನಷ್ಟಕ್ಕೆ ಮಾರಿದ್ರೆ, ಆದ್ರೆ ಲಾಸ್ಟಿಗೆ ಅವನು 3780 ಕೊಡ್ತಾನೆ. ಹಾಗಾದ್ರೆ ಮಂದನ್ ಖರೀದಿಸಿದ ಮೊತ್ತ ಎಷ್ಟು ಅಂತ ಕೇಳ. ಖರೀದಿಸಿದ ಮೊತ್ತ ಗೊತ್ತಿಲ್ಲ, ಸ್ಟಾರ್ಟಿಂಗ್ 5% ಲಾಭಕ್ಕೆ ಮಾರ್ಯಾರ, ಆಮೇಲೆ 25% ನಷ್ಟಕ್ಕೆ ಮಾರ್ಯಾರ. ಟೋಟಲ್ ಲಾಸ್ಟಿಗೆ ಕೊಟ್ಟದ್ದು 3780. ಸಿಂಪ್ಲಿಫೈ. 5 2 5 1 5 20. ನೆಕ್ಸ್ಟು 25 3, ಹೌದಾ? 25 4. ಈಗ ಎಲ್ಲ ಶಿಫ್ಟ್ ಮಾಡ್ಕೊಂಬಿಡ್ರಿ. 3780 ಇಂಟು 20 ಇಂಟು 4 ಡಿವೈಡೆಡ್ ಬೈ 21 ಇಂಟು 3. ನೋಡಿರಿ, 21 1 21 1 21 8 0, ಆಮೇಲೆ 3 1 3 6 18 0, 60 ಇಂಟು 20 ಇಂಟು 4 ಅಂದ್ರೆ 4800 ರೂಪಾಯಿಗಳನ್ನು ಅವರು ಸ್ಟಾರ್ಟಿಂಗ್ ಅದನ್ನು ಕೊಟ್ಟು ತೊಗೊಂಡಿದ್ರು. ಓಕೆ, ನೆಕ್ಸ್ಟು 10 ಖರೀದಿಸಿ 6 ಉಚಿತ ಪಡೆದರೆ ರಿಯಾಯಿತಿ ಎಷ್ಟು ಅಂತ ನೋಡಿರಿ. 10 ನೋಡ್ರಿ, ಟೋಟಲ್ ಎಷ್ಟಾಯ್ತು? 16 ತೊಗೊಂಡ್ರೆ ನಮಗೆ 6 ಫ್ರೀ ಬರ್ತಾವೆ. ಅಂದ್ರೆ 2 3 2 8 ಅಂದ್ರೆ 3/8 ಅಂತಂದ್ರೆ 100ಕ್ಕೆ ಎಷ್ಟು? ಓಕೆ, 8 1 8 1 8 2 0.5, 12 ಇಂಟು 3 12 36 ಪ್ಲಸ್ 1 ಅಂದರೆ 37.5%. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟು 17 ನೋಡಿರಿ. 5400 ಅಮಿತ್ ಹೂಡಿಕೆ ಮಾಡ್ತಾನೆ, ಗೋಪಾಲ್ 10200 ಹೂಡಿಕೆ ಮಾಡ್ತಾನೆ. 4 ವರ್ಷಗಳಲ್ಲಿ ಕೊನೆಯಲ್ಲಿ ಅವನು ಗೋಪಾಲ್ಗಿಂತ ಅಮಿತ್ ತಮ್ಮ ಹೆಚ್ಚು 960 ರೂಪಾಯಿ ಪಡೆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡೋಣ, ಹೆಚ್ಚು ಪಡಿಬೇಕು. ಯಾಕೆ ಹೇಳ್ರಿ? ಅವ್ನು ಹೆಚ್ಚು ಮೊತ್ತ ಹೂಡಿಕೆ ಮಾಡ್ಯಾನ. ಎಷ್ಟು ಹೂಡಿಕೆ ಮಾಡ್ಯಾನ? ಅವನಕ್ಕಿಂತ 4000 ರೂಪಾಯಿ ಹೂಡಿಕೆ ಮಾಡ್ಯಾನ. 4800 ಆಗುತ್ತೆ. 4800 ರೂಪಾಯಿ ಹೂಡಿಕೆ ಮಾಡ್ಯಾನ. ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. 6 ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಕಂಡು ಅಂದಾರ, ಅವನಿಂದ ನಾವು ಕಂಡುಹಿಡಿಬೋದು. 960 ಜಾಸ್ತಿ ತೊಗೊಂಡ. ಓಕೆ, ಸಿಂಪ್ಲಿಫೈ. ಇವೆರಡು 0 ಇವೆರಡು 0. R = 960 ಡಿವೈಡೆಡ್ ಬೈ 48 ಇಂಟು 4. 48 1 2 0, 4 1 4 5 ಅಂದರೆ R = 5%. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. 18ನೇ ಪ್ರಶ್ನೆ. ಒಂದು ಕೆಲಸವನ್ನು ಎಕ್ಸ್ 8 ದಿನಗಳಲ್ಲಿ ಮುಗಿಸಲು 10 ಪುರುಷರು ಅಥವಾ 15 ಮಹಿಳೆಯರು ಅಗತ್ಯವಿದೆ. ಎಕ್ಸ್ ಪುರುಷರು ವಾಯು ಮಹಿಳೆಯರು 12 ದಿನಗಳಲ್ಲಿ ಮುಗಿಸಬೇಕಾದರೆ ಕೆಳಗಿನ ಸಮೀಕರಣ ಯಾವುದು ಸರಿಯಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಸಮೀಕರಣ ಕೇಳಾರಷ್ಟವರು. ನೋಡಿರಿ, ಫಸ್ಟಿಗೆ ನಾವೇನು ಮಾಡೋದು? 10 ಪುರುಷರು ನೋಡಿರಿ ಎಷ್ಟದ ರೀ? 10 ಪುರುಷರು ಅದಾರ. 10 ಮೇಲು = 15 ಫೀಮೇಲು. ಇದನ್ನು ಈಸಿ ಮಾಡ್ಕೊತೀನಿ. 5 3 ಆಮೇಲೆ ಇದು 5 2 ಅಂದ್ರೆ ಮೇಲ್ ಡಿವೈಡೆಡ್ ಬೈ ಫೀಮೇಲ್ ಅಂತಂದಾಗ ನಮಗೆ ಮೇಲ್ ಅಂದ್ರೆ 3, ಫೀಮೇಲ್ ಅಂದ್ರೆ 2. ಓಕೆ, ಈಗ ಕೊಟ್ಟಂಥದ್ದನ್ನು ನಾವು ಟೋಟಲ್ ವರ್ಕ್ ಡನ್ ಕಂಡುಹಿಡಿದು ಇದರಿಂದ ಏನು ಮಾಡೋಣ? ಟೋಟಲ್ ವರ್ಕ್. ಓಕೆ, ಅಲ್ಲಿ ಸಿಕ್ಬಿಡುತ್ತೆ ನಮಗೆ. ನೋಡಿ, ಟೋಟಲ್ 10 ಜನ ಯಾರು? ಪುರುಷರದು ನಂಬರ್ ಎಷ್ಟದ ರೀ? 3 ಅದ. ಆಮೇಲೆ ಇಂಟು ಎಷ್ಟು? ಟೋಟಲ್ ಅವರು ಕೇಳಿದ್ದು 8 ದಿನಗಳಲ್ಲಿ ಮುಗಿಸ್ತಾರೆ. ಅಂದರೆ ಎಷ್ಟಾಯಿತು? 240 ಆಯಿತು. ಅದು ಈಗ ನೆಕ್ಸ್ಟ್ ಅವರು ಎಕ್ಸ್ ಮಹಿಳೆಯರು ಎಕ್ಸ್ ಪುರುಷರು ಅಂದಲ್ಲ, ಅಲ್ಲಿ
ಎಕ್ಸ್ ಪುರುಷರು ಅಂತಂದಾಗ ಪುರುಷರು ನಂಬರ್ 3 ಅದ, ಆಮೇಲೆ ಪ್ಲಸ್ ವಾಯ್ ಮಹಿಳೆಯರು ಅಂದ ವಾಯ್ ನಂಬರ್ 2 ಅದ. ಇವರೆಲ್ಲ ಸೇರಿ 12ದಿಂದ ಮುಗಿಸ್ತಾರೆ ಅಂದ್ರೆ ಎಷ್ಟಾಗತ್ತೆ? ಹೌದಾ? ಟೋಟಲ್ 240 ವರ್ಕ್. ಈಗ ಸಿಂಪ್ಲಿಫಿಕೇಷನ್ ಅಂದ್ರೆ 12 1 12 20 ಮುಗಿತಾ? ಈಗ ಉಳಿದದ್ದನ್ನು ಬರ್ಕೊಂಬಿಡ್ರಿ. 3x ಪ್ಲಸ್ 2y = 20 ಈಸ್ ಎ ಸಮೀಕರಣದ್ದು ಫೈನಲ್ ಸಿಕ್ಕದು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ಇಷ್ಟ ಸಿಂಪಲ್ ಇರುತ್ತೆ. ಅದ ಏನು ಮಾಡೋದು, ನೆಗ್ಲೆಕ್ಟ್ ಮಾಡಬಾರ್ದು. ಡನ್. ಈಗ ನೋಡಿ 8 1 8 6 8 4 32 ಇಂಟು 3 ಮೈನಸ್ 3 2 6 4 3 12 ಮೈನಸ್ 6 ಅಂತಂದರೆ ನಮ್ಗೆ ಉಳಿದದ್ದು 6. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. ಎಕ್ಸ್ ನೇರವಾಗಿ ವಾಯ್ಗೆ ಬದಲಾಗುತ್ತಿದ್ದಾರೆ ಅಂದ್ರೆ ಎಕ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಯ್ ಅಂತಂದಾಗ ಎಕ್ಸ್ ಈಕ್ವಲ್ ಟು 3 ವಾಯ್ಗೆ ಎಕ್ಸ್ ಈಕ್ವಲ್ ಟು 3 ಆದಾಗ ವಾಯ್ ಈಕ್ವಲ್ ಟು 5 ಇಲ್ಲಿ ಕೊಟ್ಟಾರ. ಎಕ್ಸ್ ಈಕ್ವಲ್ ಟು 3 ವಾಯ್ ಈಕ್ವಲ್ ಟು 5 ಆದಾಗ ಎಕ್ಸ್ ಈಕ್ವಲ್ ಟು 3 ವಾಯ್ ಈಕ್ವಲ್ ಟು 5 ಅಂತಂದಾಗ ನಾವು 3 ಈಸ್ ಈಕ್ವಲ್ ಟು 5 ಅಂತಂದ. ಹಂಗಾದ್ರೆ ಅವ್ನು ಕೇಳ್ತಾರೆ ವಾಯ್ ಒಂದು ವೇಳೆ ಎಕ್ಸ್ ಈಕ್ವಲ್ ಟು 7.8 ಅಂತಂದ್ರೆ, ಒಂದು ವೇಳೆ ಎಕ್ಸ್ ಈಕ್ವಲ್ ಟು 7.8 ಆದ್ರೆ ವಾಯ್ ಈಕ್ವಲ್ ಟು ಎಷ್ಟು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. 5 ಇಂಟು ಇದನ್ನು 78 ಬರ್ಕೊಂಬಿಡ್ರಿ. ಈ ಪಾಯಿಂಟ್ ತೆಗೆದಕ್ಕೆ ಕೆಳಗಡೆ ಒಂದು 10 ಬರೀರಿ. ಓಕೆ, ಡಿವೈಡೆಡ್ ಬೈ 3. 5 1 5 2 3 1 3 2 6 ಆಮೇಲೆ 3 6 18. ನೆಕ್ಸ್ಟ್ 2 1 2 13 ಅಂದ್ರೆ ವಾಯ್ ಕೊಟ್ಟು ಎಷ್ಟು ಬಂತು? 13. ಆಪ್ಷನ್ ನಂಬರ್ ಎ ಈಸ್ ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ, ಬೆಳಗ್ಗೆ ಕ್ಲಾಸಲ್ಲಿ ನಿಮಗೆ ಏನು ಹೇಳಿದ್ದೀವಿ, 25 ಫೆಬ್ರವರಿ 2025 ಶಿಫ್ಟ್ 2 ಅನ್ನು ಮುಗಿಸಿದ್ದೀವಿ. ಇನ್ನು ಲಾಸ್ಟ್ ಉಳಿದು ಶಿಫ್ಟ್ 3 ಮಾತ್ರ ಈವ್ನಿಂಗ್ ಕ್ಲಾಸಲ್ಲಿ ನಾನು ಹಾಕ್ತೀನಿ. ಆಮೇಲೆ ನಾಳೆ ಏನು ಮಾಡ್ತೀನಿ, 100+ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮ್ಮ ಮುಂದೆ ತರ್ತೀನಿ. ಇವೆಲ್ಲ 45 ಶಿಫ್ಟ್ಗಳನ್ನು ಸೇರಿಸಿ ನಮಗೆ ಯಾವ ಅಪ್ರಾಕ್ಸಿಮೇಟ್ ಅಂದರೆ ನಮಗೆ ಸಂಭವನೀಯ ಪ್ರಶ್ನೆಗಳು ಬರ್ತಾವೆ, ಅಪ್ರಾಕ್ಸಿಮೇಟ್ ನಿಯರೆಸ್ಟ್ ಅಂತೀವಲ್ಲ ಅಂಥವು ಕ್ವಶನ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.